ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ದಾವಣಗೆರೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ದಾವಣಗೆರೆಯವರೊಬ್ಬರು ಕಸ್ಟಮರು ನನ್ನ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ, ಫೇಸ್ಬುಕ್ಕಲ್ಲಿ ನೋಡಿ, ನಮಗೆ ತುಂಬ ಅರ್ಜೆಂಟಾಗಿ ಒಂದು ವಾಸ್ತು ಪರಿಶೀಲನೆ ಮಾಡಬೇಕು, ನಿಮ್ಮ ಹತ್ರ ಸಲಹೆ ತೆಗೆದುಕೋಬೇಕು, ಮನೆ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ ಅಂತೇಳಿ ಫೋನ್ ಕರೆ ಮಾಡಿದರು. ಈ ಭಾನುವಾರ ನಾನು ದಾವಣಗೆರೆಗೆ ಭೇಟಿ ಕೊಟ್ಟೆ. ಅವ್ರ ಮನೆಗೆ ಹೋಗಿ ನೋಡಿದಾಗ ಆ ಮನೆ ಮೊದಲು ಅನ್ಯ ಧರ್ಮದವ್ರದ್ದಾಗಿತ್ತು. ಇವರು ಆ ಮನೆಯಲ್ಲಿ ಬಾಡಿಗೆಗೆ ಅಂತೇಳಿ ಈಗ ತೆಗೆದುಕೊಂಡವರು ಇದ್ದರು. ಆ ಮನೆಗೆ ಹೋದ್ಮೇಲೆ ಇವ್ರಿಗೆ ಪಾಸಿಟಿವ್ ಆದಮೇಲೆ ಆ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಆ ಪಾಸಿಟಿವ್ ಆಗಲಿಕ್ಕೆ ಕಾರಣ ಆ ಮನೆಯ ಮುಖ್ಯ ಬಾಗಿಲು ಉತ್ತರ ಈಶಾನ್ಯಕ್ಕೆ ಇದೆ, ಗೇಟು ಸಹ ಉತ್ತರ ಈಶಾನ್ಯಕ್ಕಿದೆ. ಈಶಾನ್ಯದಲ್ಲಿ ಸ್ವಲ್ಪ ಜಾಗ ಇದೆ, ಪಾರ್ಕಿಂಗ್ ಎಲ್ಲ ಮಾಡ್ಬೋದು, ಅಷ್ಟೊಂಥರ ವಿಶಾಲವಾಗಿ ಇದೆ. ಆ ಮಾರ್ಗ ಸಹ ಉತ್ತರ ಈಶಾನ್ಯ ಮಾರ್ಗವಾಗಿ, ವಾಯುವ್ಯ ಮಾರ್ಗವಾಗಿ ರೋಡ್ ಇದೆ. ಇದರ ಒಂದರ ಪ್ರಭಾವದಿಂದಲೇ ಆ ಮನೆ ಇವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತು, ತುಂಬ ಬದಲಾವಣೆಗಳನ್ನು ಕೊಡ್ತು. ಆ ಮನೆಯನ್ನು ತೆಗೆದುಕೋಬೇಕು ಅಂತಕ್ಕಂಥ ಮನೋಭಾವ ಬಂತು. ಸಾಮಾನ್ಯವಾಗಿ ಆ ಮನೆ ಈಗ ಆಲ್ಟ್ರೇಷನ್ ಆಗ್ತಾ ಇರೋ ರೀತಿ ನೋಡಿದ್ರೆ 2 ಕೋಟಿಗಿಂತಲೂ ಹೆಚ್ಚಿನ ಖರ್ಚು ಬಜೆಟನ್ನು ಆ ಮನೆ ತೋರಿಸುತ್ತೆ. ಅಷ್ಟು ದೊಡ್ಡದಾದಂಥ ಮನೆ 3 ಫ್ಲೋರ್ನಲ್ಲಿ ರೆಡಿ ಆಗ್ತಾ ಇದೆ. ಆ ಮನೆಗೆ ಆಯ ಇಲ್ಲ, ದೇವ್ರ ಮನೆಯೂ ಇರಲಿಲ್ಲ. ಇತ್ತೀಚೆಗೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಆಲ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ. ಆ ಮನೆಯನ್ನು ಪರಿಶೀಲನೆ ಮಾಡಿದಾಗ ಮೂಲೆಗಳು ಜಾಸ್ತಿ ಇದೆ. ಬಟ್ ಈಶಾನ್ಯದ ಗೇಟು, ಈಶಾನ್ಯಕ್ಕೆ ಉತ್ತರ ಈಶಾನ್ಯಕ್ಕೆ ಗೇಟು, ಉತ್ತರ ಈಶಾನ್ಯಕ್ಕೆ ಡೋರ್ ಇರೋದು ತುಂಬ ಸ್ಟ್ರಾಂಗ್ ಪಾಸಿಟಿವ್. ಹಾಗೆ ಅವರು ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳಿದ್ದರು. ಸೂರ್ಯ ರಥದ ಸ್ಟಿಕ್ಕರನ್ನು 7 ಕುದುರೆ ಓಡ್ತಾ ಇರ್ತಕ್ಕಂಥ ಸ್ಟಿಕ್ಕರ್ ಆಗಬೇಕು ಅಂತ ಇದ್ದರು. ಮುಖ್ಯ ಬಾಗಿಲ ಎದುರಿಗೆ ಹಿಂದೆ ಬಾಗಿಲು ತೆಗೆದ ತಕ್ಷಣ ಅದು ಕಾಣೋ ರೀತಿಲಿ, ಅದು ಬೇಡ ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟೆ. ಹೊಸ್ದಾಗಿ ಈಗ ಮಾಡ್ತಾ ಇರ್ತಕ್ಕಂಥ ಕಿಚನನ್ನು ಬಿಟ್ಟು ಹಿಂದ್ಗಡೆ ಆಗ್ನೇಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅಡುಗೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ದಕ್ಷಿಣ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಅವೆಲ್ಲ ಇತ್ತೀಚೆಗೆ ಬದಲಾವಣೆ ಆಗಿರ್ತಕ್ಕಂಥ ವಿಚಾರಗಳು. ಹಿಂದೆ ಏನು ಅವರು ಕೊಠಡಿಗಳನ್ನು ಕಟ್ಕೊಂಡಿದ್ದಾರೆ ಅದೆಲ್ಲ ಒಂದು ಅರ್ಧ ಅಡಿಗಿಂತ ಸ್ವಲ್ಪ ಹೈಟಾಗಿ ಇರೋದು ಸಹ ತುಂಬ ಶುಭಪ್ರದ. ನಂತರ ಅಲ್ಲಿರ್ತಕ್ಕಂಥ ಕೆಲವು ಕೊಠಡಿಗಳಲ್ಲಿ ಉಚ್ಚ ಸ್ಥಾನದಲ್ಲೆಲ್ಲ ಬಾಗಿಲುಗಳಿರೋದು ಶುಭಪ್ರದ. ಅಲ್ಲಿ ರೂಮ್ಗಳಲ್ಲಿ ಕಪಾಟುಗಳನ್ನು ಇಟ್ಟಿದ್ದಾರೆ. ಆ ಕಪಾಟಲ್ಲಿ ಕನ್ನಡಿಗಳಿರ್ತದೆ. ಆ ಕನ್ನಡಿಗಳು ಇವರು ಮಲಗಿದಂಥ ಸಂದರ್ಭದಲ್ಲಿ ಕಾಣೋದ್ರಿಂದ ಆ ಡೈವರ್ಸನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ತಿಳಿಸಿದ್ದೇನೆ. ಕೆಲವೊಂದು ಕಪಾಟುಗಳನ್ನು ಪಶ್ಚಿಮಾಭಿಮುಖವಾಗಿ, ದಕ್ಷಿಣಾಭಿಮುಖವಾಗಿ ಇಟ್ಟಿದ್ದಾರೆ. ಅವುಗಳನ್ನು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಬರುವಂತೆ ಹಾಕ್ಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಸೆಕೆಂಡ್ ಫ್ಲೋರ್ನಲ್ಲಿ ಅವರ ಮಗನಿಗೋಸ್ಕರ ವಿಶೇಷವಾದಂಥ ಒಂದು ಸ್ಟುಡಿಯೋವನ್ನು ಕಟ್ತಾ ಇದ್ದಾರೆ.
ಅದಕ್ಕೆ ಸಂಬಂಧಿಸಿದ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ. ಅವರ ಮಗ ವಿಡಿಯೋಗ್ರಾಫರ್, ಯಾವುದಾದ್ರೂ ಫಂಕ್ಷನ್ಗಳಿಗೆಲ್ಲ ಹೋಗಿ ವಿಡಿಯೋ ಮಾಡ್ತಕ್ಕಂಥದ್ದು, ಎಡಿಟಿಂಗ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡದಾದಂಥ ಮನೆ, ಯಾರ ಗೆಸ್ಟ್ಗಳು ಬಂದರೂ ಸಹ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ಸಹ ಒಳಗಡೆಯಿಂದ ಕೊಟ್ಟಿದ್ದಾರೆ, 3 ಫ್ಲೋರಿಗೂ ಕೊಟ್ಟಿದ್ದಾರೆ. 3ನೇ ಲಾಸ್ಟ್ ಫ್ಲೋರ್ನಲ್ಲಿ ನೈಋತ್ಯದಲ್ಲಿ ಒಂದು ಹಾಲ್ ಥರ ಮಾಡಿಕೊಂಡು ಅಲ್ಲಿ ಊಟ ತಿಂಡಿ ಎಲ್ಲ ತಿನ್ನಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲೇ ಒಂದು ವಾಶ್ ಬೇಸಿನ್ ಸಹ ಮಾಡಿಕೊಂಡಿದ್ದಾರೆ. ಈ ಕಡೆ ಪೂರ್ವ, ಆಗ್ನೇಯ, ಈಶಾನ್ಯ, ಉತ್ತರದ ಕಡೆ ಖಾಲಿ ಸ್ಥಳವನ್ನು ಬಿಟ್ಕೊಂಡಿದ್ದಾರೆ. ಹಾಗೆ 3ನೇ ಮಹಡಿಯಲ್ಲಿ ಅಲ್ಲಿ 3ನೇ ಫ್ಲೋರ್ನಲ್ಲಿ ಈಶಾನ್ಯದ ಭಾಗ, ಉತ್ತರ ಪೂರ್ವದ ಭಾಗ ತುಂಬ ದೊಡ್ಡದಾಗಿ ಹಾಲ್ ಥರ ಇರ್ತಕ್ಕಂಥದ್ದು ಶುಭಪ್ರದವಾಗಿದೆ. ಒಳ್ಳೆ ಗಾಳಿ ಬೆಳಕೆಲ್ಲ ಮನೆಗೆ ಅಲ್ಲಿ ಬರ್ತದೆ. ಈ ಮನೆಯವರು ದೇವ್ರ ಮನೆ ವಿಚಾರದ ಬಗ್ಗೆ ಕೇಳಿದರು. ಹಾಗೆ ಆ ಮನೆಗೆ ಸಂಬಂಧಿಸಿದ ವಾಸ್ತು ದೋಷಕ್ಕೆ ಪರಿಹಾರ ತಿಳಿಸಿ ಅಂತೇಳಿ ಕೇಳಿದರು. ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ತಿಳಿಸಿದ್ದೇನೆ. ಹಾಗೆ ಆ ಕುಟುಂಬದಲ್ಲಿ ಒಂದು 10 ಜಾತಕಗಳ ವಿಮರ್ಶೆ ಇತ್ತು. ಆ 10 ಜಾತಕಗಳ ವಿಮರ್ಶೆ ತಿಳಿಸಿ ಪರಿಹಾರಗಳನ್ನು ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.